ವಿರಾಟ್ ಯಾಕೆ ಬರ್ತಿದ್ದಾರೆ? ನಾವ್ ರಿಜಿಸ್ಟರ್ ಮ್ಯಾರೇಜ್ ಆಗ್ತಿರೋ ವಿಷಯನ ಅವ್ರಿಗೆ ಯಾಕೆ ಹೇಳ್ದೆ? ಅಕ್ಕ, ನಾನ್ ಹೇಳದನ್ನ ಪೂರ್ತಿಯಾಗಿ ಕೇಳು. ನಿನ್ ಮೈದ್ನಂಗೆ ರಿಜಿಸ್ಟರ್ ಮ್ಯಾರೇಜ್ ಅಂತ ಗೊತ್ತು, ಆದ್ರೆ ನಿಂದು ಅಥರ್ವಂದು ಅಂತ ಗೊತ್ತಿಲ್ಲ. ಮದ್ವೆ ಆಗೋವರ್ಗೂ ಗೊತ್ತಾಗೋದಕ್ಕೆ ನಾನ್ ಬಿಡಲ್ಲ. ಸಿಂಧು, ನೀನ್ ಏನ್ ಮಾಡೋಕ್ ಹೊರಟಿದ್ಯಾ ಅನ್ನೋದ್ ಗೊತ್ತಾ? ಅಲ್ವೇ ವಿಟ್ನೆಸ್ಗೆ ಅಂತ ಬಂದವರು ನಮ್ಮನ್ ಮಾತಾಡಿಸ್ದೇ ಇರ್ತಾರ? ಅವ್ರ ನಮ್ ಹೆಸರು ಕೂಗುತ್ತೇನ ಅವ್ರು ಕೇಳಿಸ್ಕೊಳ್ದೆ ಇರ್ತಾರೇನೆ? ಅದಕ್ಕೆಲ್ಲ ನಾನು ಅರೇಂಜ್ ಮಾಡಿದೀನಿ ಅಕ್ಕ. ಯಾವಾಗ್ಲೂ ನಾವ್ ಅನ್ಕೊಂಡ್ ಹಾಗ ಆಗಲ್ಲ ಕಣೆ. ಅಕಸ್ಮಾತ್ ಮದ್ವೆ ಆಗ್ತಿರೋದ್ ನಾವೇ ಅಂತ ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ, ಈ ವಿಷಯನ ಅವ್ರ ತಾಯಿ ಹತ್ರ ಹೇಳ್ಬಿಟ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ಕಣೆ. ಆಮೇಲೆ ಅವರು ನನ್ನ ಅಥರ್ವನ್ ಮದ್ವೆ ಬೇಡ ಅಂದ್ರೆ ಊಹಿಸ್ಕೊಳ್ಳೋಕ್ಕೂ ನನ್ ಕೈಲ ಆಗಲ್ಲ ಕಣೆ. ನನ್ಗೆ ಯಾಕೋ ದೊಡ್ಡ ಸಮಸ್ಯೆನ ಮೈಮೇಲೆ ಹೇಳ್ಕೊಳ್ತಾ ಇದೀವಿ ಅನ್ನಿಸ್ತಿದೆ ಕಣೆ. ಮುಂದೆ ಯಾವ ಕಾರಣಕ್ಕೂ ಯಾರಿಂದನೂ ಸಮಸ್ಯೆ ಆಗ್ಬಾರ್ದು ಅಂತ ಇದನ್ನ ಮಾಡ್ತಿರೋದು ಅಲ್ವೇ? ನಿಮ್ಮತ್ತೆ ವಸುಂಧರಾ ಮೇಡಮ್ ಅವ್ರಿಗೆ ಈ ಮದ್ವೆ ವಿಷಯ ಗೊತ್ತಾಗಲ್ಲ. ಮೇಲಾಗಿ ನಿನ್ ಬಾಮ ಇದನ್ನ ನಾನ್ ಬಾ ಅಂತ ಕರ್ದಿಲ್ಲ, ಅವನಾಗೆ ಬರ್ತೀನಿ ಅಂತ ಹೇಳಿದ್ದು. ಇನ್ನ 6 ತಿಂಗಳಲ್ಲಿ ಮದ್ವೆ ಇಟ್ಕೊಂಡು ಇದೆಲ್ಲ ಬೇಕೇನೆ? ಬೇಕು ಬೇಕು ಬೇಕು. ನೋಡಕ್ಕ, ಹೆಣ್ಣಿನ ಕಡೆಯಿಂದ ಸಾಕ್ಷಿಗೆ ನಾನಿರ್ತೀನಿ, ಗಂಡಿನ ಕಡೆಯಿಂದ ವಿರಾಟ್ ಇರ್ತಾರೆ. ಎಂತ ಅದೃಷ್ಟನೇ ನಿಂದು. ಇದು ನಾವ್ ಮಾಡಿರೋದಲ್ಲ, ಆ ದೇವ್ರೆ ಮಾಡಿರೋದು. ನೀನ್ ಭಯ ಪಡ್ಬೇಡ ಪ್ಲೀಸ್. ಸಿಂಧು ಯಾರೇ? ಮಾತಾಡು. ಅವ್ರಿಗೇನಾದ್ರೂ ವಿಷಯ ಗೊತ್ತಾಗ್ಬಿಟ್ಟಿದ್ರೆ? ಇಲ್ಲಪ್ಪ, ನಾನ್ ಮಾತಾಡಲ್ಲ, ಭಯ ಆಗತ್ತೆ ಕಣೆ ನಂಗೆ. ಅಕ್ಕ, ವಿಷಯ ಏನು ಗೊತ್ತಾಗಿರಲ್ಲ ಕಣೆ, ಮಾತಾಡೆ. ನೀನೇ ಮಾತಾಡು. ಹಲೋ ಮೇಡಮ್, ಹೇಗಿದ್ದೀರಾ? ಗುಡ್. ಭವಾನಿ ಇಲ್ವಾ? ಹೇ, ಕಂಡಿಡ್ಬಿಟ್ರಾ? ಸೂಪರ್ ಮೇಡಮ್ ನೀವು. ಓ, ಸಿಂಧು. ನಾನೇ. ನೀನು ತುಂಬಾ ಕ್ಲೆವರ್ ಇದ್ಯಾ. ಅಥರ್ವನ್ನ ಕಿಡ್ನಾಪರ್ಸ್ ಇಂದ ಕರ್ಕೊಂಡ್ ಬಂದಾಗ್ಲೇ ನಿನ್ನ ಮನೆಗೆ ಇನ್ವೈಟ್ ಮಾಡೋಣ ಅನ್ಕೊಂಡಿದ್ದೆ. ಅ ಕ್ಲೆವರ್ ಪರ್ಸನ್ ಸಾಲ್ವ್ಸ್ ಅ ಪ್ರಾಬ್ಲಮ್, ಅ ವೈಸ್ ಪರ್ಸನ್ ಅವಾಯ್ಡ್ಸ್ ಇಟ್. ಐನ್ಸ್ಟೈನ್ ಹೇಳಿರೋದು ಮೇಡಮ್. ನಾನು ನನ್ನ ಹತ್ರ ಸಮಸ್ಯೆ ಬರೋದಕ್ಕೂ ಮುಂಚೆನೆ ತಡೆದ್ಬಿಟ್ಟಿರ್ತೀನಿ. ಇಂಟ್ರೆಸ್ಟಿಂಗ್. ಯಾಕೆ ನಗ್ತಿದ್ದೀರಾ? ಟೂ ಕ್ಲೆವರ್ ಇಸ್ ಡಂಬ್ ಅಂತ ಆಬ್ಗನ್ ನ್ಯಾಶ್ ಅಂತ ಒಬ್ರು ರೈಟರ್ ಹೇಳಿದ್ದಾರೆ. ಸೊ ಯಾವಾಗ್ಲೂ ನಾವು ಬುದ್ಧಿವಂತರಾಗೇ ಇರ್ತೀವಿ ಅಂತ ನಂಬ್ಕೊಳ್ಳೋದು, ಯು ನೋ ವಾಟ್ ಐ ಮೀನ್. ಅದನ್ನ ನಾವ್ಯಾಕೆ ತೀರ್ಮಾನ ಮಾಡ್ಬೇಕು ಅಲ್ವಾ ಮೇಡಮ್? ನಿಜ, ಅದನ್ನ ನೀನ್ ತೀರ್ಮಾನ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ನಿನ್ಗಷ್ಟು ವಯಸ್ಸು ಆಗಿಲ್ಲ, ಆ ಆಟಿಟ್ಯೂಡ್ ಇಟ್ಕೊಳ್ಳೋದಕ್ಕೆ ನೀವಷ್ಟು ಸ್ಥಿತಿವಂತರೂ ಅಲ್ಲ. ಸ್ಥಿತಿಗತಿ ಎಲ್ಲ ಯೋಗ್ಯತೆ ಮೇಲೆ ನಿಂತಿರುತ್ತೆ ಮೇಡಮ್. ಏನೇ ಮಾತಾಡ್ತಿದ್ಯಾ? ಅವ್ರು ನಾಳೆ ನನಗೆ ಅತ್ತೆ ಆಗೋರು ಕಣೆ. ಸ್ವಲ್ಪ ಭಯ ಭಕ್ತಿ ಅನ್ನೋದಿರ್ಲಿ. ಓಯ್ತು. ಹಲೋ ಹಲೋ. ಹಾ ಮೇಡಮ್, ಕೇಳಿಸ್ತಿದೆ. ಆಗ್ಲೇ ಏನೋ ಏನಿಲ್ಲ, ಅಕ್ಕನ್ ಜೊತೆ ಮಾತಾಡ್ಬೇಕಾಗಿತ್ತಾ ಅಂತ ಕೇಳ್ದೆ. ಹೌದು. ಭವಾನಿಗ್ ಫೋನ್ ಕೊಡು. ಮೇಡಮ್, ಅಕ್ಕ ನಿದ್ರೆ ಬರ್ತಿತ್ತು ಅಂತ ಬೇಗ ಮಲ್ಗದ್ಲು. ಏನಾದ್ರೂ ಅರ್ಜೆಂಟ್ ಇತ್ತಾ? ಎಬ್ಬಸ್ಲಾ? ಬೇಡ. ಆಕ್ಚುಲಿ ನಾನು ಕಾಲ್ ಮಾಡಿದ್ದು ನಾಳೆ ಅಥರ್ವ ಭವಾನಿನ್ ಕರ್ಕೊಂಡು ಎಲ್ಲೋ ಹೊರಗಡೆ ಹೋಗೋ ಪ್ಲಾನ್ ಇದೆ ಅಂತ ಹೇಳ್ತಿದ್ದ. ಅವನಾಗ್ಲೇ ಗಡಿಬಿಡಿಲಿದ್ದಕ್ಕೆ ಸರಿಯಾಗಿ ಮಾತಾಡೋಕ್ಕಾಗ್ಲಿಲ್ಲ. ಅದಕ್ಕೆ ಭವಾನಿಗೆ ಕಾಲ್ ಮಾಡಿ ನಾಳೆ ಬರೋದು ಎಷ್ಟೊತ್ತಾಗತ್ತೆ, ಬಂದ್ಮೇಲೆ ನಾನು ಅಥರ್ವನ್ನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ಕೇಳೋಣ ಅನ್ಕೊಂಡೆ. ಈ ವಿಷಯಕ್ಕಾದ್ರೆ ಅಕ್ಕಂಗಿಂತ ನಾನೇ ಕ್ಲಾರಿಟಿ ಕೊಡ್ತೀನಿ. ಮೋಸ್ಟ್ಲಿ ಅಥರ್ವ ಅವರು ನಿಮಗೆ ಹೇಳದ್ನ ಮರ್ತಿರ್ಬೇಕು ಅನ್ಸುತ್ತೆ. ಏನಿಲ್ಲ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಬ್ರಿಗೆ ಒಂದ್ ಸಣ್ಣ ಗೆಟ್ ಟುಗೆದರ್ ಪಾರ್ಟಿ ಅರೇಂಜ್ ಮಾಡಿದೀವಿ. ಅದು ಮುಗಿಯೋಷ್ಟ್ರಲ್ಲಿ ಸಂಜೆ ಆಗ್ಬಿಡುತ್ತೆ.